ಬಿಜೆಪಿಯಲ್ಲಿ ಕಟ್ಟರ ಹಿಂದುತ್ವವಾದಿ ಈಶ್ವರಪ್ಪನವರು ಹೊರಗೆ ಹೋದ್ರು, ರಘುಪತಿ ಭಟ್ರು ಟಿಕೆಟ್ ಕೊಡಿಲ್ಲ ಪಕ್ಷದ ಬರ್ರಿ ಅಮ್ಮನತ್ರ ಬಿಜೆಪಿ ಯಾಕೆ ಹಿಂಗೆ ಆಗತ್ತದ? ಎಲ್ಲ ಸರಿ ಆಗ್ತೈತ್ರಿ 4ನೇ ತಾರೀಕಿನ ನಂತರ. ಯಾವಾಗ ಸರಿ ಬರ್ತದೆ? ರೇವಡಿ ಕಟ್ಟರವಾದಿಗಳು ಹೋಗ್ತಾನೆ ಇದ್ದಾರೆ. ಇಲ್ಲ ಬಿಜೆಪಿ ಬರ್ರಿ ಅಜೆಂಡಾ ಏನಾದ್ರು ಮೂರು ಸರ್. 4ನೇ ತಾರೀಕು ನಂತರ ಯಾರು ಕಟ್ಟರ್ ಹಿಂದೂವಾದಿಗಳದಾರ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಯಾರನ್ನೂ ನಾವು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ನಿಷ್ಠಾವಂತ BJP ನಾಯಕರು. ಅವರು ಪಕ್ಷ ಕಟ್ಟದವರು. ಯಡಿಯೂರಪ್ಪ ಅನಂತಕುಮಾರ್ ಜೊತೆಗೆ ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟದವರು. ಈಶ್ವರಪ್ಪನವ್ರು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಯಾರ್ಯಾರು ಏನು ಹೇಳಿ ಹೋದಾರನು ಹೊಳಿ ತೊಗೊಂಡ್ಮ್ಯಾಗ ಇವ್ರನ್ನ ಈಶ್ವರಪ್ಪ ತೊಗೋದ್ಲತ್ತ ಯಾವ ಹೇಳ್ತಾನೆ ರೀ? ಹೇಳ್ರಿ ನೋಡೋಣ. ನಾವೇ ಗಟ್ಟಿಯಾಗಿ ನಿಂದಿರ್ತೀವಿ. ಈಶ್ವರಪ್ಪನಿಂದ ಅವ್ನು ತೊಗೋಬೇಕಂತ. ಅದು ದೇವರಿಗೆ ಬರ್ತದೆ, ನನಗೆ ಹಂಗೆ ಬರ್ತದೆ. ನೋಡ್ರಿ, ಇದೇ ದೊಡ್ಡ ತಪ್ಪು. ಯಾವಾಗಲೂ ಆರೋಪ ಬಂದ ಮ್ಯಾಗ ನಾವು ಓಡಿ ಹೋಗಬಾರ್ದು. ಆರೋಪ ನೀವು ಎಲ್ಲಿ ಹೋದ್ರೂ ಜಗತ್ತಿನಾಗ ಯಾವ ಮೂಲೆಯೊಳಗೆ ಕೂತ್ರೂ ಇವತ್ತಿನ ವ್ಯವಸ್ಥೆಯೊಳಗೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆಗಾಗಲಿ ಪೊಲೀಸರೇ ಆಗಲಿ ಎಲ್ಲ ಅವ್ರಿಗೆ ಇದೆ. ಈಗ ಏನೇ ಈಗ ನಮಗೊಮ್ಮೆ ಏನಾಗ್ತದೆ, ಕೆಲವೊಂದು ನಮ್ಮ ಜೋಡಾಗಿರುವ ಹಿತೈಷಿ ಅನ್ನೋರು ಇಂಥವು ಸಲಹೆಗಳು ಕೊಟ್ಬಿಡ್ತಾರೆ. ಹೋಗ್ಬಿಡು ಹೋಗೋದ್ರಿಂದ ಮತ್ತಿಷ್ಟು ದೊಡ್ಡ ಅಪರಾಧ ಆಗ್ತದೆ. ಅವ್ರು ಹೋಗಿದ್ದು ತಪ್ಪು, ಈಗ ಬಂದು ಸರೆಂಡರ್ ಆಗ್ಯಾರ. ಅವ್ರು ಮಾಡಿದಂಥದ್ದನ್ನು ಯಾರೂ ಒಪ್ಪುವುದಿಲ್ಲ. ಅದು ಅಕ್ಷಮ್ಯ ಅಪರಾಧ. ಆದ್ರೆ ಅದು ಏನಿದ್ರು ನ್ಯಾಯಾಂಗದ ವ್ಯವಸ್ಥೆ ಒಳಗೈತಿ. SIT ತಳಗಿದೆ. SITನೂ ಯಾವ ರೀತಿ ಇವತ್ತು ತನಿಖೆ ಮಾಡ್ಲಿಕ್ಕಂತ ನೋಡಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. SIT ಅವರು ಯಾರು ಅವ ಡ್ರೈವರ್ ಎಲ್ಲದಾನ? ಆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಎಲ್ಲದಾನ? ಸಿಂಗಾಪುರ್ನಾಗ ಅದನೋ, ಬ್ಯಾಂಕಾಕ್ದಾಗ ಅದನೋ, ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳಬೇಕಲ್ಲ. ಪ್ರಜ್ವಲ್ ರೇವಣ್ಣನ ಹಿಡಿದ್ರಪ್ಪ, ಈಗ ಅದನ್ನು CD ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗಬೇಕಲ್ಲ. ಮತ್ತು ಅಲ್ಲಿ ಹಾಸನದಾಗ ಹಂಚಿದವ್ರು ಎಲ್ಲರೂ ಅರೆಸ್ಟ್ ಆಗಬೇಕಲ್ಲ. ನೀವು ಟಾರ್ಗೆಟ್ ಮಾಡ್ತಾಯಿದ್ರಿ ದೇವೇಗೌಡರ ಮನೆಯನ್ನು. ನೀವೊಬ್ಬ ಒಕ್ಕಲಿಗ ಲೀಡರ್ ಆಗ್ಬೇಕಂತೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಹಲ್ಕ ಕೆಲಸ. ಇದು ಯಾರೂ ಮಾಡಬಾರ್ದು. ಮತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದನ್ನು ಯಾರೂ ನಾವು ಒಪ್ಪೋದಿಲ್ಲ. ಅದನ್ನು ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾವಿಲ್ಲ. ಅವ್ರಿಗೆ ಏನು ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಅದು ಕಾನೂನು ವ್ಯವಸ್ಥೆಯೊಳಗಿದೆ. ಅದು ಕೋರ್ಟ್ ಅದನ್ನು ನಿರ್ಣಯ ಮಾಡ್ತಾರೆ. ಮತ್ತು ಇವರು ಎಲ್ಲ ಪೂಜೆ ಮಾಡ್ತಾರೆ. ಇವ್ರೇನು ಸಚ್ಚಾತಾರೆ? ಒಂದು 3-4 ಕುಟುಂಬ ಅದಾರ ಈ ರಾಜ್ಯದಾಗ. ಬರೀ ಪೂಜೆ ಮಾಡೋದು. ಅವ್ರ ನಾಶ ಆಗಲಿ, ಇವ್ರ ನಾಶ ಆಗಲಿ. ಆಣೆ ಬಲಿ ಕೊಟ್ಟೆ, ಕುರಿ ಬಲಿ ಕೊಟ್ಟೆ, ಎಮ್ಮೆ ಬಲಿ ಕೊಟ್ಟೆ, ಹಂದಿ ಬಲಿ ಕೊಟ್ಟೆ. ಒಂದು 4-5 ಕುಟುಂಬ ಅದಾವೆ. ಅದು 5ನೇ ತಾರೀಕಿನ ನಂತರ ಹೇಳ್ತೀನಿ. ಎಲ್ಲ ಪಾಲ್ಟಿಯಾಗ ಅದಾವೆ.